14, 15 ಹಾಗೂ 16ನೇ ಕವನ. ಧರಣಿ ಅಮರರ ಗಡಣದಲ್ಲಿ 4 ಪಯಣಾಂತರದಲ್ಲಿ ಅವನಿ ಅಸುರನು ಉಳಿದಾಶ್ರಮದೊಳಗೆ ಪರಾಶರ ವೃತ್ತಿಯ ದೂರಶನವ ಮಾಡಿದರು. ಬಕಾಸುರ ಹರಣ ವೃತ್ತಾಂತವನ್ನು ನೆರವೇರಿಸಿದ್ದರು. ವಿನಯದಲ್ಲಿ ಬೀಳ್ಕೊಂಡರು ಮುನೀಶ್ವರನ. ಅಂದರೆ 4 ಪಯಣಗಳನ್ನು ಬ್ರಾಹ್ಮಣರ ಜೊತೆಗೆ ಮಾಡಿ ಅವರನ್ನು ಬಿಟ್ಟು ಆಶ್ರಮದಲ್ಲಿ ವೇದವ್ಯಾಸರನ್ನು ಕಂಡು ಬಕಾಸುರನ ಸಂಹಾರದ ವಿಷಯವನ್ನು ಅವರಿಗೆ ವಿನಯದಿಂದ ತಿಳಿಸಿ ಅವರಿಂದ ಬೀಳ್ಕೊಂಡರು. ಗಮನ ಬರದಲ್ಲಿ ಭಾರಿ ಯುದ್ಧಾಶ್ರಮವ ನೋಡದೆ ಭೂಮಿ ನಭದಲ್ಲಿ ತಮದ ಚಾವಡಿ ಇಕ್ಕಿದರೆ ಗತಿ ಚಾಪಳವ ಬಿಡದೆ ಉದ್ಯುಮ್ಮಣಿ ಕೈ ಸೆರೆ ಯಾಗಳ ಅಟವಿ ಭ್ರಮಣದಲ್ಲಿ ಬೆಳಗಡೆಗೆ ಬೋಪ ಉತ್ತಮರ ಬಂದರು ಬಹಳ ಗಮನದೊಳ ಅರ್ಧರಾತ್ರಿಯಲ್ಲಿ. ಅಂದರೆ ದಾರಿಯನ್ನು ಕ್ರಮಿಸುವ ಅವಸರದಲ್ಲಿ ಬಹಳವಾದ ಮಾರ್ಗ ಶ್ರಮವನ್ನು ಲೆಕ್ಕಿಸದೆ ಭೂಮಿ ಆಕಾಶದಲ್ಲಿ ಕತ್ತಲು ಬೀಡು ಬಿಟ್ಟಿದ್ದನ್ನು ಗಮನಿಸದೆ ಮುಂದುವರಿಯುವ ಚಾಪಲ್ಯದಿಂದ ಸೂರ್ಯನು ರಾತ್ರಿಗೆ ಸೆರೆಯಾದನು. ಪಾಂಡವರು ಆಗ ಕಾಡು ದಾರಿಯಲ್ಲಿದ್ದವರು ಕತ್ತಲಿನಲ್ಲೇ ಅರ್ಧರಾತ್ರಿ ಆಗುವವರೆಗೂ ನಡೆಯುತ್ತಾರೆ. ಮುಂದೆ ಪಾರ್ಥನ ಬೀಸು ಗುಳ್ಳಿಗಳಿಂದ ತಮದಾವಳಿ ಮುರಿಯೇ ಬಳಿ ಸುಂದ ಕುಂತಿದೇವಿ ಧರ್ಮಜ ನಕುಲ ಸಹದೇವ ಹಿಂದೆ ಭೀಮನ ಕೈಯ ಕೊಳ್ಳಿಯ ಬಿಂದು ಬೆಳಗಿನಳಿ ಆರ್ಭಟವ ವೃಂದದಲ್ಲಿ ಬರುತ್ತಿದ್ದಳು ಅವನೀಶ ಕೇಳೆಂದ. ಮುಂದೆ ಪಂಚನ್ನು ಹಿಡಿದು ಅರ್ಜುನ, ಅವನ ಹಿಂದೆ ಕುಂತಿದೇವಿ ಧರ್ಮರಾಯ ನಕುಲ ಸಹದೇವ, ಅವರ ಹಿಂದೆ ಪಂಚನ್ನು ಹಿಡಿದು ಬರುವ ಭೀಮ. ಹೀಗೆ ಪಾಂಡವರು ಕಾಡಿನಲ್ಲಿ ನಡೆಯುತ್ತಿದ್ದರು. ಧನ್ಯವಾದಗಳು.